ದಾನಮ್ಮ ಕೊಟ್ಟಿರತಕ್ಕಂಥ ಭಸ್ಮದಿಂದ ಗಂಡನಿಗೆ ಲೇಪನೆ ಮಾಡಿದಾಗ ಅವನ ರೋಗ ಮಾಯವಾಗಿ ಹೋಯಿತು. ಹೋದ ಬಳಿಕ ಆ ಗಂಡ ರಂಗರಾಯ ತಾನೆ ಆ ಶಕ್ತಿ ದಾನಮ್ಮ ಎಂತಕ್ಕಿದ್ದಿರಬೇಕು, ಆ ತಾಯಿಯನ್ನ ಭೇಟಿಯಾಗಿ ಬರಬೇಕು. ಯಾಕಂದ್ರೆ ದೇವರ ರಗಡ ಬೆಳ್ಳಿ ಬಂಗಾರ ಸಿರಿ ಸಂಪತ್ತು ಕೊಟ್ಟಿದ್ದ, ಆದರೆ ಇಂಥದೊಂದು ರೋಗ ಉಂಟಾಗಿತ್ತು. ಅದು ಯಾರಿಂದ ಕೂಡ ಇದನ್ನ ಬಿಡಿಸಕ್ ಆಗೋದಿಲ್ಲ. ಇನ್ನು ಕೆಲವೇ ಕ್ಷಣದಾಗ ನಾನು ಸಾಯ್ತೀನಿ ಅನ್ನುವಂಗ ಅಷ್ಟೊಂದು ನೋವು, ಅಷ್ಟೊಂದು ತ್ರಾಸ ನನಗೆ ಕಾಡ್ತಿತ್ತು. ಆ ತಾಯಿ ನನಗೆ ಮರುಜನ್ಮ ಕೊಟ್ಟಿದ್ದಾಳಂದ್ರೆ ಆ ತಾಯಿಗೆ ಭೇಟಿಯಾಗಿ ಆಕಿನ ಆಶೀರ್ವಾದ ಪಡೆದುಕೊಂಡು ಆ ತಾಯಿಗೆ ನಾವು ಏನಾದರೂ ಕೂಡ ಕೊಟ್ಟು ಬರಬೇಕಂತ ವಿಚಾರ ಮಾಡಿಕೊಂಡ ರಗಡ ಅಗರ್ಭ ಶ್ರೀಮಂತರು, ವಜ್ರದ ವ್ಯಾಪಾರಿಸ್ತರು, ಬೆಳ್ಳಿ ಬಂಗಾರ ಧನ ಕನ ವಜ್ರ ಎಲ್ಲ ತಗೊಂಡು ಆ ತಾಯಿಗೆ ಕೊಡಬೇಕಂತೇಳಿ ತಿಳ್ಕೊಂಡ ಆ ರಂಗರಾಯ ಅವನ ಹೆಂಡತಿ ಕೂಡಿಕೊಂಡ ಆ ದಾನಮ್ಮ ತಾಯಿ ಇದ್ದಲ್ಲಿ ಬರ್ತಾರೆ. ಬಂದು ನಮಸ್ಕಾರ ಮಾಡಿ ಅವಾಗ ದಾನಮ್ಮ ತಾಯಿಗೆ ಕೇಳ್ತಾರೆ, ಯವಾ ದಾನಮ್ಮ ವರದಾನಿ, ಎಂಥ ಶಕ್ತಿಯವ ನಿಂದು. ಬಹುತೇಕ ಎಷ್ಟೋ ಡಾಕ್ಟರ್ಗಳ ಮುಗಿದ್ರ ಆ ರೋಗ ನಿವಾರಣೆ ಆಗಲಿಲ್ಲ, ಎಷ್ಟೋ ಪಂಡಿತರ ಬಳಿ ಹೋದ್ರ ಆ ರೋಗ ನಿವಾರಣೆ ಆಗಲಿಲ್ಲ. ಇನ್ನೇನು ನಾ ಸಾಯ್ತೀನಿ ಅನ್ನುವಂಗ ಅಷ್ಟೊಂದು ನನಗೆ ನೋವ ಆ ತ್ರಾಸ ಕಾಡ್ತಿತ್ತು. ನೀ ಕೊಟ್ಟಿದ ಭಸ್ಮದಿಂದ ನನ್ನ ಮರುಜನ್ಮ ಆಯಿತು ತಾಯಿ. ನಂದೊಂದು ಸಣ್ಣ ಕಾಣಿಕೆ ನಿನಗೋಸ್ಕರವಾಗಿ ತಂದೀನಿ, ಅದನ್ನು ನೀನು ಸ್ವೀಕಾರ ಮಾಡುವಂದಾಗ ದಾನಮ್ಮ ತಾಯಿ ಎತ್ತಾಳೆ, ಏನು ತಂದಿಯಪ್ಪ ಅದರಲ್ಲಿ? ಏನೂ ಇಲ್ಲವಾ, ನಿನಗೋಸ್ಕರವಾಗಿ ವಜ್ರ ಧನ ಕನ ನಿನಗ ಕೊಡ್ಬೇಕಂತ ತಗೊಂಡು ಬಂದೀನಿ, ನೀನು ತಗೋ ತಾಯಿ ಅಂದಾಗ ಅವಾಗ ದಾನಮ್ಮ ತಾಯಿ ಹೇಳ್ತಾಳೆ, ಈ ವಜ್ರ ಈ ಬಂಗಾರ ಇದು ದನ ಕನಕ ತಗೊಂಡು ನಾ ಏನು ಮಾಡಕ್ಯಪ್ಪ, ಇದ್ದ ದನ ಕನನೇ ನಾನೇ ಬಿಟ್ಟು ಬಂದಕ್ಕಿ, ಅದನ್ನು ತಗೊಂಡು ನಾ ಏನು ಮಾಡಲಿ ಅಂತ ಹೇಳಿ ಅಂದಾಗ ತಾಯಿ ಮತ್ತು ನಿನಗೋಸ್ಕರವಾಗಿ ತಂದೆವು ನಾವು, ಇದು ಹೆಂಗೆ ಮಾಡೋದು ಅಂದಾಗ ಆ ತಾಯಿ ದಾನಮ್ಮ ತಾಯಿ ಹೇಳ್ತಾಳೆ, ಇದು ನನಗೆ ಬೇಕಾಗಿಲ್ಲ, ಇದು ನನಗೆ ಬೇಕಾಗಿಲ್ಲ, ಇದೇ ನೀವು ತಂದಿರ್ತಕ್ಕಂಥದ್ದು ಇದೇನು ದನ ಕನ ಬಂಗಾರ ಬೆಳೆ ಐತಲ್ಲ, ಇದನ್ನು ತಗೊಂಡು ಒಯ್ದು ನೀವು ಒಂದು ಇದೇ ಊರಲ್ಲಿ ಇದೇ ಗ್ರಾಮದಲ್ಲಿ ಒಂದು ಬಸವೇಶ್ವರ ಗುಡಿ ಕಟ್ಟಿಸ್ರಿ. ಬಸವೇಶ್ವರ ಗುಡಿ ಕಟ್ಟಿಸಿ ಅದರಲ್ಲಿ ಒಂದು ಆ ಶಿವನ ಲಿಂಗ ಸ್ಥಾಪನೆ ಮಾಡ್ರಿ. ಎಷ್ಟು ಮಾಡಿ ಸದಾವ ಕಾಲ ನೀವು ಆತನ ಧ್ಯಾನದಲ್ಲಿ, ಆ ಪರಮಾತ್ಮನ ಧ್ಯಾನದಲ್ಲಿ ನೀವು ಕಾಲ ಕಳೀರಿ, ನಿಮ್ಮ ಪರಮಾತ್ಮ ಒಳ್ಳೇದು ಮಾಡ್ತಾನಂಥೇಳಿ ಆ ಸತಿಪತಿಗೆ ಆ ತಾಯಿ ಏನು ಮಾಡ್ತಾಳೆ, ಆ ಲಿಂಗ ಕಟ್ಟಿ ಲಿಂಗ ದೀಕ್ಷೆ ಮಾಡಿ ನೀವು ಧರ್ಮವಂತರಾಗಿ ನಡೀರಿ ಅಂತಕ್ಕಂಥ ಮಾತನ್ನು ಆ ತಾಯಿ ಅವರಿಗೆ ಆಶೀರ್ವಾದ ಮಾಡುತ್ತಾಳೆ. ಅವರಿಗೆ ಆಶೀರ್ವಾದ ಮಾಡಿ ದಕ್ಷಿಣ ಭಾಗದಲ್ಲಿ ಜನ ಎಲ್ಲ ಗುರು ಅಂದ್ರೆ ಗೊತ್ತಿಲ್ಲ, ಲಿಂಗ ಅಂದ್ರೆ ಗೊತ್ತಿಲ್ಲ, ಜಂಗಮ ಅಂದ್ರೆ ಗೊತ್ತಿಲ್ಲ. ಹೀಗಾಗಿ ಆ ತಾಯಿ ಆ ದಕ್ಷಿಣ ಭಾಗದಲ್ಲಿ ಎಲ್ಲ ಕಡೆ ಸಂಚಾರ ಮಾಡಿ ಎಲ್ಲರಿಗೆ ಕೊರಳಲ್ಲಿ ಲಿಂಗ ಕಟ್ಟಿ ಅವರಿಗೆ ಶಿವನ ಭಕ್ತರಾಗಿ ಮಾಡಿ ಆ ಶಿವತತ್ವದ ಬೋಧನೆಯನ್ನು ಮಾಡಿ ಆ ತಾಯಿ ಸಂಚಾರ ಮಾಡುತ್ತ ಎಲ್ಲಿಗೆ ಬರ್ತಾಳಂತ ಕೇಳಿದ್ರೆ ವಿಷ್ಣು ಕುಂಚಿಗೆ ಅಂತೇಳಿ ಎಲ್ಲಿಗೆ ಬರ್ತಾಳ್ರಿ? ವಿಷ್ಣು ಕುಂಚಿಗೆ ಅಂತ ಒಂದು ಗ್ರಾಮ, ಆ ಗ್ರಾಮಕ್ಕೆ ಬರ್ತಾಳ. ಆ ವಿಷ್ಣು ಕುಂಚಿಗೆ ಅಂತ ಆ ಊರ ಹೆಸರು ಕುಂಚಿಗೆ, ಅಲ್ಲಿ ವಿಷ್ಣು ದೇವರ ಗುಡಿ ಇರೋ ಸಂಬಂಧ ಅದಕ್ಕೆ ವಿಷ್ಣು ಕುಂಚಿಗೆ ಅಂತ ಆ ಊರ ನಾಮಕರಣ ಮಾಡ್ಯಾರ. ವಿಷ್ಣು ಕುಂಚಿಗೆ ಆ ತಾಯಿ ಸಂಚಾರ ಮಾಡುತ್ತಾ ಬಂದು ಪಾದ ಇಟ್ಟಾಳ. ಅಲ್ಲಿ ವಿಷ್ಣು ಕುಂಚಿಗೆ ಊರಲ್ಲಿ ಒಂದು ದೊಡ್ಡ ಗುಡಿ ವಿಷ್ಣು ದೇವರದು. ಅಲ್ಲಿ ವೈಷ್ಣವರಂತ ನಿಮಗೆಲ್ಲ ಗೊತ್ತದ. ವೈಷ್ಣವರು, ಬ್ರಾಹ್ಮಣರು, ಕ್ಷತ್ರಿಯರು, ಅಲ್ಲಿ ಬಹಳ ಜನ ಇದ್ರು. ಇವರೆಲ್ಲ ಆ ವಿಷ್ಣು ದೇವರ ಗುಡಿ ಕಡಿಸಿದ್ರು. ಆ ವಿಷ್ಣು ದೇವರ ಗುಡಿ ಎಷ್ಟು ಎತ್ತರ ಇತ್ತು ಅಂತ ಕೇಳಿದ್ರೆ ಸಾಧಾರಣ ಒಂದು 200 ಫೀಟ್ ಇತ್ತದು. 200 ಫೀಟ್ ಅಂತ ಒಂದು ದೊಡ್ಡ ಗುಡಿ ಕಡಿಸಿದ್ರು. ವಿಷ್ಣುನ ಮೂರ್ತಿ ಮಾಡಿಟ್ಟಿದ್ರು ಗುಡಿ ಒಳಗ.
ಆ ವಿಷ್ಣುನ ಮೂರ್ತಿಗೆ ಹೋಗಿ ದರ್ಶನ ಮಾಡಿ ಬರಬೇಕಾದ್ರೆ ಮುಂದ 7 ದ್ವಾರ ಬಾಗಿಲ ಕಟ್ಟಿದ್ರು. ಎಷ್ಟ್ರಿ? 7 ದ್ವಾರ ಬಾಗಿಲ. 7 ದ್ವಾರ ಬಾಗಿಲು ಕಟ್ಟ್ಯಾರ. ಅದರ ಮ್ಯಾಲ ಆ ಗುಡಿ ಮುಂಭಾಗದಲ್ಲಿ ಬಾಕಲ ಮುಂದ ಒಂದು ಬೋರ್ಡ್ ಹಾಕ್ಸಿದ್ದ. ಆ ಊರಾಗ ಒಬ್ಬ ದೊಡ್ಡ ರಾಜ ಇದ್ದ. ಆ ವಿಷ್ಣು ಕುಂಚಿಗೆ ಒಳಗ ದೊಡ್ಡ ರಾಜ ಇದ್ದ. ಆ ರಾಜ ಆ ಗುಡಿ ಮುಂದ ಆ ದ್ವಾರ ಬಾಗಿಲ ಮುಂದ ಒಂದು ಬೋರ್ಡ್ ಹಾಕ್ಸಿದ್ದ. ಏನತ್ ಬೋರ್ಡ್ ಹಾಕ್ಸಿದ ಅಂದ್ರೆ, ಇಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು ಅವರಷ್ಟೇ ಗುಡಿ ಒಳಗೆ ಪ್ರವೇಶ ಮಾಡಬೇಕು. ವೈಷ್ಣವರು ಅವರಷ್ಟೇ ಒಳಗೆ ಪ್ರವೇಶ ಮಾಡಬೇಕು. ಬೇರೆ ಜಾತಿಯ ಜನ, ಬೇರೆ ಧರ್ಮದ ಜನ, ಬೇರೆ ಮತದ ಜನ ಯಾರು ಕೂಡ ಇಲ್ಲಿ ಒಳಗ ಹೋಗಬಾರದು. ಅಕಸ್ಮಾತ್ ಯಾರಾದರೂ ಕೂಡ ಒಳಗ ಹೋದರೆ ಅವರ ಶಿರಾಚೇತನ ಮಾಡುತ್ತೇವಂತ ಅಲ್ಲಿ ಬೋರ್ಡ್ ಹಾಕ್ಸಿದ್ದ. ಆ ದ್ವಾರ ಬಾಗಿಲಕ್ಕ ಕಾವಲುಗಾರಿಟ್ಟಿದ್ದ. ಬ್ರಾಹ್ಮಣರು, ವೈಶ್ಯರು, ಕ್ಷತ್ರಿಯರು ಇವರೆಲ್ಲ ಬಂದ್ರೆ ಅಷ್ಟೇ ಒಳಗೆ ಪ್ರವೇಶ. ಉಳ್ದಾನವರು ಇವ್ರು ಬಿಟ್ಟು ಬ್ಯಾರೆದವರು ಒಳಗೆ ಹೋದ್ರ ಹಿಡಿದವರು ಶಿರಾಚೇತನ ಮಾಡ್ತಿದ್ರು. ಹೀಗಾಗಿ ಮುಂದೆ ಈ ತಾಯಿ ಆ ವಿಷ್ಣು ಕುಂಚಿಗೆ ಬಂದ ಊರೆಲ್ಲ ಸಂಚಾರ ಮಾಡ್ಕೊಂತ ಹೊಂಟಾಳೆ. ದೊಡ್ಡ ದೇವಸ್ಥಾನ. ಆಕಿನ ಕೆಲಸನೇ ಏನಿತ್ತು? ದಾನಮ್ಮನ ಕೆಲಸ. ಈಗ ನಮ್ಮ ಕೆಲಸ ಏನದ? ನಾವು ಹೊಲಕ್ಕೆ ಹೋಗೋದು, ಹೊಲದಾಗ ಕೆಲಸ ಮಾಡೋದು, ಮನೆಗೆ ಬರೋದು, ಮತ್ತು ಉಂಡು ಮನ್ಯಾಗ ಮುಕ್ಕೋದು, ಮತ್ತು ಮುಂಜಾನೆ ಅದು ಹೊಲಕ್ಕೆ ಹೋಗೋದು. ನಮ್ಮ ಕೆಲಸ ಇದು. ಆದ್ರೆ ದಾನಮ್ಮ ತಾಯಿ ಕೆಲಸ ಏನಂದ್ರೆ ಧರ್ಮ ಜಾಗೃತಿ ಮಾಡೋದು, ಧರ್ಮ ಕಲ್ಯಾಣ ಮಾಡೋದು, ಶಿವತತ್ವದ ಆಚಾರ ವಿಚಾರವನ್ನು ಜನಕ್ಕೆ ಬೋಧನೆ ಮಾಡೋದು, ಜನರನ್ನು ಉದ್ಧಾರ ಮಾಡೋದು. ಹೀಗೆ ಆ ತಾಯಿಯ ಒಂದು ಕರ್ತವ್ಯ ಆಗಿಬಿಟ್ಟಿತ್ತದ ಆಕೆಗೆ. ಆ ತಾಯಿ ಆ ಊರಲ್ಲಿ ಸಂಚಾರ ಮಾಡುತ್ತಾ ಬಂದು ಆ ವಿಷ್ಣು ದೇವರ ಗುಡಿ ದ್ವಾರ ಬಾಗಿಲಿಗೆ ಬಂದು ನಿತ್ತಳು. ತನ್ನ ಪತಿಯೊಡನೆ ಬಂದು ನಿತ್ತಾಗ ಅವ್ರ ಬಾಗಿಲಿಗಿದ್ದವ್ರು ಕೇಳ್ತಾರ, ನೀವು ಯಾವ ಜಾತಿಯವರು? ದೇವ್ರುಗಳ ಜಾತಿ ಅದಾವೇನ್ರಿ? ಇಲ್ಲ. ಅವಾಗ ಆ ದಾನಮ್ಮ ತಾಯಿ ಹೇಳ್ತಾಳ, ನಾವು ಯಾವ ಜಾತಿಯವ್ರು ಯಾಕಿರ್ಲಕ್ಕ, ಮೊದಲು ನೀವು ಸರಿ ನಾವು ಒಳಗೆ ಹೋಗ್ತೀವಿ ಅಂದಾಗ ಹಂಗೆ ಬಿಡ್ಲಾಕ್ ಬರಂಗಿಲ್ಲ. ನಮ್ಮ ರಾಜ್ಯನ ಆಜ್ಞೆ ಅದ. ಇಲ್ಲಿ ಬ್ರಾಹ್ಮಣರು, ವೈಶ್ಯರು, ಕ್ಷತ್ರಿಯರು ಇವರಷ್ಟ ಒಳಗೆ ಹೋಗ್ಬೇಕು. ಇವರು ಬಿಟ್ಟು ಬ್ಯಾರೆದವ್ರು ಹೋಗಾಕ ಬರುವುದಿಲ್ಲ. ಅಕಸ್ಮಾತ್ ನೀವು ಯಾರಾದರೂ ಕೂಡ ಒತ್ತಾಯ ಮಾಡಿ ಒಳಗೆ ಹೋದರೆ ನಮ್ಮ ರಾಜನ ಕೈಯಾಗ ನಿಮ್ಮ ಶಿರಚೇತನ ಆತದ ನೋಡಂದ. ಅವಾಗ ದಾನಮ್ಮ ತಾಳ, ನಿಮ್ಮ ರಾಜ ನಮಗೆ ಶಿರ ಚೇತನ ಮಾಡಿದ್ರೆ ಮಾಡ್ಲಕ್ಕ ಮೊದಲು ದಾರಿ ಬಿಡು, ನಾ ಒಳಗೆ ಹೋಗ್ತೇನೆ ಅಂತೇಳಿ ತನ್ನ ಗಂಡ ಸೋಮನಾಥನೊಡನೆ ಆ ದಾನಮ್ಮ ತಾಯಿ ಬಾಗಲದೊಳಗ ಬಾಗಲ 7 ಬಾಗಲ ದಾಟಿ ಹೋಗಿ ವಿಷ್ಣು ದೇವರ ಒಳಗ ಕೂತಿದ್ದ. ಈ ತಾಯಿ ಹೋಗೋದು ಕಂಡ ಆ ಮೂರ್ತಿ, ವಿಷ್ಣು ದೇವರ ಮೂರ್ತಿ ಅದರದು ಕಲ್ಲಿನ ಮೂರ್ತಿ ಮಾಡಿಸ್ಯಾರ. ದಾನಮ್ಮ ಒಳಗ ವಿಷ್ಣುನ ಬಲ್ಲಿ ಭೇಟಿ ಆಗ್ಬೇಕಂತ ಹೋಗ್ಯಾಳ. ಸಾಕ್ಷಾತ್ ಅವ ಕಲ್ಲಿನೊಳಗಿರ್ತಕ್ಕಂಥ ವಿಷ್ಣುನೇ ಎದ್ದ ನೆತ್ತು ದಾನಮ್ಮ ಸೋಮನಾಥನ ಪಾದಿಗೆ ಬಿದ್ದನಂತ. ಇದೆಂತ ವಿಚಿತ್ರ ಅಲ್ರಿ? ಕಲ್ಲಿನ ಮೂರ್ತಿ ಮಾಡಿ ಇಟ್ಟಾರ ಒಳಗ ವಿಷ್ಣುನ ಮೂರ್ತಿ. ದಾನಮ್ಮ ತಾಯಿ ಸೋಮನಾಥ್ ಒಳಗೆ ಹೋದ ಕೂಡಲೇ ಅವನಿಗೆ ಇವರು ದರ್ಶನ ಮಾಡಿ ಬರ್ಬೇಕಂತ ಇವ್ರು ಹೋಗ್ಯಾರ. ಅವನೇ ಎದ್ದು ಇವ್ರ ಕಾಲಿಗೆ ಬಿದ್ದ. ಇದೆಂತ ಪವಾಡ್ರಿ? ಪಾದಕ್ಕೆ ಬಿದ್ದಾಗ ದಾನಮ್ಮ ತಾಯಿ ಆ ವಿಷ್ಣುನ ಶಿರದ ಮ್ಯಾಲ ಹಿಂಗ ಹಸ್ತ ಇಡ್ತಾಳೆ. ಇಂಥ ಶಿರದ ಮ್ಯಾಲ ಹಸ್ತ ಇಟ್ಟಾಗ ಆ ಶಿರದೊಳಗಿಂದ ವಿಷ್ಣುನ ಶಿರದೊಳಗಿಂದು ಸಾಕ್ಷಾತ್ ಲಿಂಗ ಉದ್ಭವಿಸಿ ಬರುತ್ತದೆ. ಅವ ಗುಡಿ ಪೂಜೆ ಮಾಡೋ ಪೂಜಾರ್ಯಾನಿದ್ದಲ್ಲ, ಗುಡಿ ಪೂಜೆ ಮಾಡೋ ಪೂಜಾರ್ಯಾನಿದ್ದಲ್ಲ, ಅವ ಪೂಜಾರಿ ತಾನ ಯಾರೋ ಮಾಟ ಮಂತ್ರ ಮಾಡೋರು ಬಂದು ನಮ್ಮ ಗುಡಿಯಾಗ ಇದು ಏನೋ ದಂಗಲ್ ಹಿಡಿಸ್ತಾರಂತೇಳಿ ತಿಳ್ಕೊಂಡು
ಪೂಜಾ ಮಾಡೋದು ಅಲ್ಲೇ ಬಿಟ್ಟವ ಪೂಜಾರಿ ಬಿಟ್ಟ ಆ ಕುಂಚಿಗೆ ರಾಜ ಇದ್ದಲ್ಲ ಅವನ ಬಲ್ಲಿ ಓಡಿ ಹೋಗಿ ಹೇಳಕ್ಕ ರಾಜ ಹೋದರ್ತಾಳ, ಓ ರಾಜರೇ ಯಾಕಪ್ಪ ಏನಾಗಿದೋ ಪೂಜಾರಿ? ಏನಾಗಿಲ್ರಿಪ್ಪ, ನಮ್ಮ ಗುಡಿಗೆ ಯಾರೋ ತಿರುಕರು ಬಂದಾರ, ಅವ್ರೇನೋ ಮಾಟ ಮಂತ್ರದಿಂದ ನಮ್ಮ ದೇವ್ರ ಗುಡಿಯಾಗ ಏನೇನೋ ಮಾಡಾಕತ್ತಾರ, ನೀವು ಬರ್ರಿ ಅಂತೇಳಿ ಒದರ್ದಾಗ ಅವಾಗ ರಾಜ ಆತಾನ, ಅಲ್ಲೋ ಅಂಥದ್ದು ಏನು ಮಾಡ್ಯಾರ ಹೇಳಂದ. ಏನಿಲ್ಲ, ನಮ್ಮ ವಿಷ್ಣು ದೇವ್ರ ಎಲ್ಲರೂ ಹೋಗಿ ಅವನಿಗೆ ನಾವು ಕಾಲಿಗೆ ಬಿದ್ರ ಅದೇ ಅವನಿಗೆ ಎಬ್ಬಿಸ್ಕೊಂಡು ಅವ್ರ ಕಾಲಿಗೆ ಬೀಳಿಸ್ಕೊಳಕತ್ತಾರ, ಅವನಿಗೆ ಎಬ್ಬಿಸ್ಕೊಂಡು ತಮ್ಮ ಕಾಲಿಗೆ ಬೀಳಿಸ್ಕೊಳಕತ್ತಾರ. ಅವ್ರೇನೋ ಮಾಟ ಮಂತ್ರ ಆದಿಶಕ್ತಿ ಮಹಾಸಾತ್ವಿ ಶಿರೋಮಣಿ ಪಾರ್ವತಿ ಅವತಾರದಾಕಿಂದು ದಾನಮ್ಮ ಅಂಥೇಳಿ ತನ್ನ ಪತಿದೇವನ ಜೊತೆಗೂಡಿ ನಮ್ಮ ರಾಮೇಶ್ವರಕ್ಕೆ ಬಂದಾಳ. ಅಲ್ಲಿ ಎಷ್ಟೋ ಜನ ಭಕ್ತರು ಹೋಗಿ ಆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಎಷ್ಟೋ ಮಂದಿ ತಮ್ಮ ಜನ್ಮ ಕಲ್ಯಾಣ ಮಾಡ್ಕೊಳಕತ್ತಾರ. ಯವಾ ನೀನು ಹೋಗಿ ಆ ತಾಯಿ ಮುಂದೆ ನಿನ್ನ ಇರತಕ್ಕಂಥ ಕುಂದು ಕೊರತೆಗಳನ್ನು ಆ ತಾಯಿ ಮುಂದೆ ನೀನು ತೋಡ್ಕೋ, ಆ ತಾಯಿ ನಿನಗೇನು ಆಶೀರ್ವಾದ ಮಾಡ್ತಾಳೆ ಅಂದಾಗ ಅವಾಗ ಆ ಹೆಣ್ಣು ಮಗಳಿಗೆ ಹೌಸಾಯಿತು. ಆ ಹೆಣ್ಣು ಮಗಳು ಓಡಿ ಹೋಗಿ ರಾಮೇಶ್ವರ ಗುಡಿಯಲ್ಲಿ ಕುಳಿತಿರ್ತಕ್ಕಂಥ ದಾನಮ್ಮ ತಾಯಿಯನ್ನು ಅಡ್ಡ ಬಿದ್ದ ನಮಸ್ಕಾರ ಮಾಡಿ ಆ ತಾಯಿ ಪಾದಕ್ಕೆ ಬಿದ್ದು ತಾಯಿ ಪಾದ ಹಿಡ್ಕೊಂಡು ಅಳ್ತಾಳೆ. ಯವಾ ದಾನಮ್ಮ, ಯಾಕೆ ಮಗಳ, ಯಾಕೆ ಅಳ್ತಿ? ಪಾದ ಬಿಟ್ಟು ಮ್ಯಾಲೆ ಹೇಳು ಅಂದಾಗ, ಯವಾ ನಾನು ನಿನ್ನ ಪಾದ ಬಿಟ್ಟು ಮ್ಯಾಲೆ ಹೇಳಂಗಿಲ್ಲ ತಾಯಿ, ಯಾಕಂದ್ರೆ ನನ್ನ ಕಷ್ಟ ಕೇಳುವಂತಕ್ಕಿ ನಿನ್ನ ಬಿಟ್ಟರೆ ಯಾರೂ ಇಲ್ಲ ತಾಯಿ ಅಂದಾಗ, ಏನಾಗ್ಯದ ಅಂಥದ್ದು ಹೇಳು ಅಂದಾಗ, ಏನಿಲ್ಲ ತಾಯಿ, ದೇವರ ಶ್ರೀ ಸಂಪತ್ತ ಐಶ್ವರ್ಯ ಧನ ದೌಲತ್ತ ರಗಡ ಕೊಟ್ಟಾನ ತಾಯಿ, ಆದರೆ ನನ್ನ ಗಂಡನಿಗೆ ಇಂಥದ್ದೊಂದು ರೋಗ ಉಂಟಾಗ್ಯದ, ಇಂಥದ್ದೊಂದು ರೋಗ ಆಗ್ಯದ, ಬಹುತೇಕ ಅದು ಯಾರೂ ಕೂಡ ಅವನ ನೋಡಿದ್ರೆ ಯಾರೂ ಮುಟ್ಟಿಸ್ಕೊಲಾರ್ದಂಥ ರೋಗ ಆಗ್ಯದ ತಾಯಿ, ಅವನಿಗೆ ನೀನೇ ಕಾಪಾಡಬೇಕಂದಾಗ ದಾನಮ್ಮ ತಾಯಿ ಅತ್ತಾಳ. ಅಷ್ಟೇ ಮಾತಿಗೆ ಅಳತಾರೇನು ಮಗಳೇ, ಮ್ಯಾಲೆ ಹೇಳಂತೇಳಿ ಆ ಹೆಣ್ಣು ಮಗಳಿಗೆ ರಟ್ಟಿ ಹಿಡಿದು ಮ್ಯಾಲೆ ಎತ್ತಿ ದಾನಮ್ಮ ತಾಯಿ ಹೇಳ್ತಾಳ, ಈಗ ಇದು ವಿಭೂತಿ ತಗೋ, ಇದನ್ನು ತಗೊಂಡು ಒಯ್ದು ಈ ಭಸ್ಮ ತಗೊಂಡು ಒಯ್ದು ನಿನ್ನ ಗಂಡನಿಗೆ ಭಕ್ತಿದಿಂದ ಅವನ ಮೈಯೆಲ್ಲ ಆ ಭಸ್ಮ ಧರಿಸಿ ಆ ಭಸ್ಮ ಎಲ್ಲ ಮೈ ತುಂಬ ಹಚ್ಚಿದ ಕೂಡಲೇ ಅವನ ರೋಗ ನಿವಾರಣೆ ಆಗ್ತದೆ ಅಂದಾಗ ಆ ತಾಯಿಗೆ ಆನಂದ ಆಯಿತು. ಓಡಿ ಬಂದು ತನ್ನ ಗಂಡ ಮನೆಯಲ್ಲಿ ಬಿದ್ದು ಒಂದೇ ಸವನ ಹೊರಳಾಡುತ್ತಿದ್ದ ಒಂದೇ ಸವನ ಅವನ ತ್ರಾಸಿಗಾಗಿ ಅವ ದುಃಖ ಮಾಡುತ್ತಿದ್ದ. ಆ ತಾಯಿ ದಾನಮ್ಮ ತಾಯಿ ಹೇಳಿದ ಹಾಗೇನೆ ಅವನ ಹೆಂಡತಿ ರಂಗರಾಯನ ಹೆಂಡತಿ ಓಡಿ ಬಂದು ಗಂಡಗತ್ತಾಳ, ಸ್ವಾಮಿ ಸ್ವಲ್ಪ ತಾವು ಎದ್ದು ಕೂಡ್ರಿ ಅಂದಾಗ, ನನಗೆ ಎದ್ದು ಕುಂದ್ರಕ್ಕಾಗೋದಿಲ್ಲ, ನನಗೆ ತ್ರಾಸ ಮುಗ್ದದ, ನಾನು ಇವಾಗ ಇನ್ನು 2 ತಾಸಿನ ಒಳಗಡೆ ನನ್ನ ಜೀವ ಬಿಡ್ತೀನಿ, ನನ್ನ ದೇಹ ಬಿಡ್ತೀನಿ ಅಂತ ಇವ ಅಳ್ಳಾಕತ್ತ. ಅವಾಗ ಅವನ ಹೆಂಡತಿ ಹೇಳ್ತಾಳ, ಸ್ವಾಮಿ ದುಃಖ ಮಾಡಬೇಡ್ರಿ, ಅಳಬೇಡ್ರಿ, ಯಾಕಂದರೆ ನಾನು ನಮ್ಮ ರಾಮೇಶ್ವರ ಗುಡಿಯಲ್ಲಿ ಒಬ್ಬಕ್ಕೆ ಆದಿಶಕ್ತಿ ಪಾರ್ವತಿ ಅವತಾರದಕ್ಕಿ ದಾನಮ್ಮ ತಾಯಿ ಅಂತ ಬಂದಾಳ. ಆಕಿನ ಬಲ್ಲಿ ಹೋಗಿ ನಾನು ಭಸ್ಮ ತೊಗೊಂಬಂದೀನಿ, ನಿನ್ನ ಮೈಗೆ ಅದನ್ನು ಹಚ್ಚಿದ್ರೆ ನಿನ್ನ ಗಂಡನ ರೋಗ ನಿವಾರಣೆ ಆಗ್ತದೆ, ಒಯ್ದು ಹಚ್ಚಂತೇಳಿ ಕೊಟ್ಟಾಳ. ಒಂದು ಸ್ವಲ್ಪ ತಾವು ತ್ರಾಸ ತಡ್ಕೋರಿ, ಒಂದು ಸ್ವಲ್ಪ 2 ಚರಿ ನೀರು ಹಾಕ್ತೀನಿ, ನಿಮಗೆ ಸ್ನಾನ ಮಾಡಿಸ್ತೀನಿ, ಮಾಡಿಸಿ ಅದನ್ನು ಹಚ್ತೀನಿ, ನೋಡಮ್ಮ ಆ ತಾಯಿ ಶಕ್ತಿ ಬಲದಿಂದ ಹಗರ ಆಗ್ತೈತಿ ಅನ್ನುವತ್ತೇಳಿ ಆ ಗಂಡನಿಗೆ ಒಂದು ಬಿದ್ದು ಹೊಳ್ಳಾಡಿ ಅಳುವಂಥ ಸಮಯದಲ್ಲಿ ಅವನಿಗೆ ಸಮಾಧಾನ ಮಾಡಿ ಆ ಹೆಂಡತಿ ಅವನ ಸ್ನಾನ ಮಾಡಿಸಿ ಆ ತಾಯಿ ಕೊಟ್ಟಿರ್ತಕ್ಕಂಥ ಭಸ್ಮ ತಗೊಂಡು ಅವನ ಮೈಯೆಲ್ಲ ಲೇಪನೆ ಮಾಡ್ತಾಳೆ. ಆ ಮೈಯೆಲ್ಲ ಲೇಪನೆ ಮಾಡ್ತಾಳೆ. ಲೇಪನೆ ಮಾಡಿದ ಬಳಿಕ ಒಂದು 5 ನಿಮಿಷ ಹೋಯ್ತು, 10 ನಿಮಿಷ ಹೋಯ್ತು, ಅರ್ಧ ತಾಸು ಹೋಯ್ತು, ತಾಸು ಹೋಯ್ತು. ಹ್ಯಾಂಗ ಟೈಮ್ ಹೋಗ್ಲಕತ್ತು ಹಂಗೆ ಅವನ ಮೈಯನ ರೋಗ ನೋವು ಆ ತ್ರಾಸ ಕಡಿಮೆ ಹಾಕೋತ ಬತ್ತು. ಆ ತಾಯಿ ಕೊಟ್ಟಿದ ಭಸ್ಮದಿಂದ ಅದು ಹಚ್ಚಿರ್ತಕ್ಕಂಥ ಭಸ್ಮದಿಂದ ಆ ತಾಯಿ ಕೊಟ್ಟಿರ್ತಕ್ಕಂಥ ಭಸ್ಮದಿಂದ ಅವ ರೋಗದಿಂದ ನರಳಾಡ್ಲಕತ್ತಿದ್ದಲ್ಲ. ಪುಣ್ಯ ಕಲ್ತ ಬಂದಾರ ನಡ್ರಿ ಅಂದಾಗ ರಾಜ ತಾನ ಅಂಥ ತಿರುಕರು ಬಂದಾರಂದ್ರೆ ಅಂಥ ತಿರುಕರ ಮುಂದೆ ಹೋಗಿ ನಾ ಯಾಕೆ ಅದನ್ನು ಅವ್ರಿಗೆ ಪನಿಷ್ಮೆಂಟ್ ಕೊಡ್ಲಾಕ ಹೋಗ್ಲಿ, ಒಂದು ಕೆಲಸ ಮಾಡ್ರಿ, ನಾನೇನು ಬರಂಗಿಲ್ಲ, ನೀವೇ ಹೋಗಿ ಅಲ್ಲೇನು ಬೋರ್ಡ್ ಹಾಕಿವಲ್ಲ
ಶಿರಾಚೇತನ ಮಾಡೋದಂತೇಳಿ ನೀವೇ ಹೋಗಿ ಅವ್ರಿಗೆ ಪನಿಷ್ಮೆಂಟ್ ಕೊಡ್ರಿ ಅಂದಾಗ ಹಂಗೆ ಕೊಡಕ್ಕೆ ಬರಂಗಿಲ್ಲ ರೀ. ಅವ್ರನ್ನ ಕರೆಸ್ರಿ, ನಿಮ್ಮ ರಾಜ್ಯ ಹೊಡ್ಯಕ್ಕೆ ಮೊದಲು ಕರೆಸಿ ಅವ್ರು ಯಾರು ಎಲ್ಲಿಂದ ಬಂದಾರ ಅವ್ರಿಗೆ ಕೇಳ್ರಿ ಅಂದಾಗ ರಾಜ ತಾನ ಆಯ್ತು ನೀವು ಕರ್ಕೊಂಬರ್ರಿ ಹೋರಿ ಅಂದಾಗ ಅವ್ರು ಅತ್ತಾರ ಅಂಥ ತಿರುಕರಿಗೆ ಹೋಗಿ ನಾವು ಕರ್ಕೊಂಡು ಬಂದೆವು ಅಂದ್ರೆ ನಮ್ಮ ಕಿಮ್ಮತ್ ಕಮಾತತನ ಪೂಜಾರಿ. ಮತ್ತೆ ಹ್ಯಾಂಗ ತಿರುಕರಿಗೆ ಹಚ್ಚೆ ತಿರುಕರಿಗೆ ಕರೆಸೋದು. ತಿರುಕರು ಅಂದ್ರೆ ಗೊತ್ತಾಗ್ತದಲ್ರಿ, ಗೊತ್ತಾಗ್ತದಿಲ್ಲ? ಕನಿಷ್ಠ ಅಂತ ತಿರುಕರಂದ್ರೆ ಕನಿಷ್ಠ ಅಂತ ಅಂಥವ್ರಿಗೆ ನಾವು ಕರ್ಕೊಂಬರ್ಲಾಕ ಹೋದೇವ ಅಂದ್ರೆ ನಮ್ಮ ಮರ್ಯಾದೆ ಕಮ್ಮಿ ಆಗ್ತದಂತ ಇವ ಪೂಜಾರಿ ಎಲ್ಲ ಕತ್ತಾನ. ಅವಾಗ ರಾಜ ತಾನ ಇಲ್ಲೆಲ್ಲ ನಮ್ಮ ಗ್ರಾಮದೊಳಗೆ ತಿರುಕರು ಮಂದಿ ಭಾಳ ಅದಾರ. ಅಂಥವ್ ಬೇಡ್ಕೊಳ್ತೀನವ್ರು ಅಂಥವ್ರಿಗೆ ತಿರುಕರತ್ತಾರ. ಏನೋ ಜೋಗಿ ಜಂಗಮ್ರಗತ್ಲೆ ಏನು ತಿರ್ಕೋತೊಂಟಿ ಅದು ತಿರುಕೋರಿಗೆ ಗೊತ್ತಾಗ್ತದಲ್ಲ ನಾ ಹೇಳುದು. ಆ ತಿರುಕರಿಗೆ ಹಚ್ಚಿ ಅವ್ರಿಗೆ ಕರ್ಕೊಂಬರೋಣ ಅಂದಾಗ ಹೋಗಿ ಆ ಪೂಜಾರಿ ಹೇಳ್ತಾನೆ, ಯಪ್ಪ ಯಾರು ತಿರುಕರದ್ರಿ ಇಲ್ಲಿ ಬರ್ರಿ ಅಂದ ಕೂಡಲೇ ಎಷ್ಟೋ ಒಂದು 10-20 ಮಂದಿ ಬಂದು ರಾಜಾಗತ್ತಾರ ನಮಸ್ಕಾರ ಮಾಡಿ. ಯಾಕ್ರಿ ರಾಜರೇ? ಏನೂ ಇಲ್ಲ, ಅಲ್ಲಿ ಯಾರೋ ತಿರುಕರು ಬಂದು ನಮ್ಮ ಗುಡ್ಯಾಗ ಕೂತಾರಂತ, ಅವ್ರಿಗೆ ನಾವು ಹೋಗಿ ರಟ್ಟಿ ಹಿಡ್ದು ಎಳ್ಕೊಂಬರಂಗಿಲ್ಲ. ಯಾಕಂದ್ರೆ ತಿರುಕರು ಮಂದಿ ತಿರುಕರಿಗೆ ಹಚ್ಚಿ ಕರ್ಕೊಂಬರ್ಬೇಕಂತ ರಾಜ ಆಜ್ಞೆ ಮಾಡ್ಯಾನ, ಅದಕ್ಕಾಗಿ ನೀವು ಹೋರಿ ಅಂತ ಮಂತ್ರಿಗಳು ಹೇಳಿದಾಗ ಅವ್ರೇನಿದ್ರಲ್ಲ ಕಣ್ಣಿಲ್ಲಾರ್ದವರು, ಕುಂಟ್ರು, ಕುಡ್ರು, ಇಂಥವ್ರೆಲ್ಲ ಇದ್ರಲ್ಲ, ಇಂಥವ್ರು ಎಲ್ಲರೂ ಕೂಡ್ಕೊಂಡು ಅವ್ರನ್ನ ಎಳ್ಕೊಂಬರಮ್ ನಡಿ ಅಂತೇಳಿ ಅವರೆಲ್ಲ ತಿರುಕರು ಕೂಡಿ ಎಲ್ಲಿಗೆ ಹೋಗ್ಯಾರ? ವಿಷ್ಣುನ ಗುಡಿಗೆ ಹೋಗ್ಯಾರ. ಹೋಗೋದಕ್ಕೆ ದಾನಮ್ಮ ತಾಯಿ ಕೂತಾಳ, ಸೋಮನಾಥ್ ಕೂತಾನ. ಅವಾಗ ಇವ್ರು ಹೋಗಿ ಅತ್ತಾರ, ಯಾವ್ರು ಅವ್ರು ತಿರುಕರು, ನಾವೇ ತಿರುಕರು ಅನ್ನಟ್ಲೆ ನಮ್ಕ ತಿರುಕರು ಬಿರ್ಸಿ ಇದ್ದಂಗೆ ಕಾಣ್ತೀರಿ, ನಮ್ಮ ದೇವ್ರ ಗುಡ್ಯಾಗ ಹೋಗೋಟ್ ನಿಮಗೆ ಸೊಕ್ಕ ಮಕ್ಕಳೇ ಅತ್ತಾರ. ಅವ್ರು ಬೈಲಾಕತ್ತಾರ. ಅವಾಗ ದಾನಮ್ಮ ತಾಯಿ ಅತ್ತಾಳ, ಯಪ್ಪ ನೀವ್ಯಾ ತಿರುಕರು ನಾವ್ಯಾ ತಿರುಕರು ನನಗೊಂದು ಸ್ವಲ್ಪ ಬಿಡಿಸಿ ಹೇಳತ್ತಾಳ. ದಾನಮ್ಮ ತಾಯಿ ಅತ್ತಾಳ. ಅವಾಗ ಅವ್ರ ತರ ಅವೆಲ್ಲ ಹೇಳ್ಕೋತ ಕೂಡಕ್ಕೆ ನಮಗೆ ಸಮಯ ಇಲ್ಲ, ನಮ್ಮ ರಾಜ್ಯ ಆಜ್ಞೆ ಮಾಡ್ಯಾನ, ನಿಮಗೆ ಕರ್ಕೊಂಬ ಅಂದಾನ, ನಡೀರಿ ನಡೀರಿ ಅಂದ. ಇವ್ರೇನತ್ತಾರ, ಬರ್ರಿ ಕರ್ಕೊಂಡು ಹೋಗ್ಬರ್ರಿ, ನಮಗ ನಡ್ಯಕ್ಕಾಗಲ್ಲ, ಕರ್ಕೊಂಡು ಹೋಗ್ಬರ್ರಿ ಅಂದಾಗ ಸೋಮನಾಥನು ದಾನಮ್ಮ ತಾಯಿಯು ಹಿಂಗೆ ಚಪ್ಪಗಾಲ ಹಾಯ್ಕೊಂಡು ಕೂತಾರ. ಈ ತಿರುಕ ಮಂದಿ ಏನಿತ್ತಲ್ಲ ಇವೆಲ್ಲ ಬೇಡಿ ಬಿಕಾರಿಗಳ ಮಂದಿ, ಅವರೆಲ್ಲ ಬಂದು ತಾಯಿ ದಾನಮ್ಮಗ ರಟ್ಟ್ಯಾ ಕೈ ಹಿಡಿದು ಕೂಡಲೇ ಕೂಟ್ರಿದ್ದವರು ಕಣ್ಣು ಬಂದು ಅಂತ, ಕುಂಟ್ರಿದ್ದವರು ಕಾಲು ಚಿಗುತು ಅಂತ, ಮಾಂಡಗೈ ಇದ್ದವರು ಬಟ್ ಚಿಗುತು ಅಂತ, ಅವ್ರ ದೇಹದ ಅಂಗಾಂಗಗಳು ಏನು ದೋಷ ಇದ್ವಲ್ಲ ಬರೀ ಆ ದಾನಮ್ಮ ತಾಯಿಗೆ ರಟ್ಟಿ ಹಿಡಿದ ಅಟ್ಟೆ ತಡ ಅವರೆಲ್ಲ ಕೈಕಾಲು ಅವ್ರವ್ರಿಗೆ ಏನೇನೋ ಕೊರತೆ ಇತ್ತು, ಅಂಗಾಂಗಗಳು ಕಣ್ಣಿಲ್ಲಾರ್ದವ್ರಿಗೆ ಕಣ್ಣು ಬಂದು, ಕಾಲಿಲ್ಲಾರ್ದವ್ರಿಗೆ ಕಾಲು ಬಂದು, ಕೈ ಇಲ್ಲಾರ್ದವ್ರಿಗೆ ಕೈ ಬಂದು, ಏನು ಅಂಗಾಂಗಗಳ ಅವ್ರಿಗೆ ಕೊರತೆ ಇತ್ತಲ್ಲ ಬರೀ ಆ ತಾಯಿ ರಟ್ಟಿ ಹಿಡಿದು ಎಬ್ಬಿಸ್ಬೇಕನ್ನೋದ್ರಾಗ ಅವರಿಗೆಲ್ಲ ಬಂದು ತಾವು ಶುದ್ಧಾಗಿ ನಿತ್ತರಂತ. ಅವರೆಲ್ಲ ತಿರುಕರು ಗಾಬರಿ ಆದರು. ಏನು ತಾಯಿ ಪವಾಡಪ್ಪ, ಎಂಥ ಆದಿಶಕ್ತಿ ಅದಾಳ, ಈಕಿನ ಮಹಿಮ ಭಾಳ ದೊಡ್ಡದಿದ್ದಂಗೆ ಕಾಣಿಸ್ತದೆ. ಬಹುತೇಕ ಈ ತಾಯಿಗೆ ಏನಾದರೂ ಕೂಡ ನಾವು ಒತ್ತಾಯ ಮಾಡಿ ತೊಗೊಂಡು ಹೋದ್ರೆ ಏನಾರೇ ಆದಿತ್ತಪ್ಪ, ನಾವು ಕಣ್ಣ ಇಲ್ಲಾರ ಬಟ್ಟಿಗೆ, ಕಾಲ ಇಲ್ಲಾರ ಬಟ್ಟಿಗೆ, ನಮಗೆ ಇಂಥ ಎಲ್ಲ ದೇಹದ ಹೂನಾಗಿದ್ದು ಬರೇ ಅವರ ದೇಹ ಮುಟ್ಟಿದ್ರೆ ನಮ್ಮ ದೇಹ ಶುದ್ಧಾಗ್ಯದ, ಇಂಥವ್ರಿಗೆ ನಾವು ಮುಟ್ಟಿ ಪಾಪಕ್ಕೆ ಗುರಿ ಆಗಬಾರ್ದು, ಮತ್ತು ರಾಜನ ಬಳಿ ಹೋಗ್ಬೇಕಂತ ಹೋಗಿ ರಾಜಾಗ ಒದರ್ತಾರ. ರಾಜರೇ ಯಾಕ್ರೋ ಕರ್ಕೊಂಬರ್ಲಿಲ್ಲೇನೋ? ಯಪ್ಪ ಅವರು ಸಾದಾ ಅಲ್ಲ, ಅವರು ದೊಡ್ಡ ಸಂತರು, ದೊಡ್ಡ ದಿವ್ಯ ಶಕ್ತಿ ಇರುವಂಥ ದೇವರೇ ಬಂದಾರ ನಮ್ಮೂರಿಗೆ, ಆ ದೇವತೆನೇ ಬಂದಾಳ ನಮ್ಮೂರಿಗೆ ಅಂದಾಗ, ಹೌದಾ ಬಹುತೇಕ ನೀವು ಹೋಗಿ ಮಕ್ಕಳು ಏನೋ ಗಾಬರಿಯಾಗಿ ಬಂದಿರಿ, ಅವ್ರ ಮಂತ್ರದಿಂದ ಯಂತ್ರದಿಂದ ನಿಮಗೇನೋ ಮಾಡ್ದಂಗೆ ಕಾಣ್ತಾರವರು, ನಾನೇ ಬರ್ತೀನಿ ನಡಿ ಅಂತ ರಾಜ ತನ್ನ ಸೈನಿಕರಿಗೆಲ್ಲ ಕರ್ಕೊಂಡು ಬಂದು ನೋಡ್ತಾನ. ಒಳಗೆ ಕೂತಿರೋ ಅವ ರಾಜ ಹೆಂಗೆ ಬಂದಾನ, ಎಷ್ಟು ಔಷಧಿಯಿಂದ ಬಂದಾನ, ನಮ್ಮ ಮಾತ ನಮ್ಮ ಗುಡಿ ಒಳಗೆ ಬಂದು ನಮ್ಮ ಊರೊಳಗೆ ನನಗೇ ಅವ್ರ ತನ ಕರೆಸುವಂಥ ಅಂಥವ್ರು ಯಾರು ಬಂದಾರ ಮೂರ್ಖರು ಅನ್ಕೋತವ. ರಾಜ ಬಂದ ನೋಡೋದ್ರಾಗ ತಾಯಿ ದಾನೇಶ್ವರಿ ತನ್ನ ತದ್ರೂಪ ತೋರಿಸಿದಾಗ ರಾಜ ಗಾಬರಿಯಾಗಿ ನಿತ್ತ. ಅವಾಗ ರಾಜ ಕೇಳ್ತಾನ, ಯಾರಿಗೆ ಕೇಳ್ತಾನ? ದಾನಮ್ಮ ಕೇಳ್ತಾನ, ಯಾರು ನೀವು? ನಮ್ಮ ಗುಡಿ ಒಳಗೆ ಬರುವಂಥ ಪ್ರವೇಶ ಇಲ್ಲ ಅಂತ ನಾನು ಬೋರ್ಡ್ ಬರ್ಸೀನಿ, ಆದರೂ ಕೂಡ ನಮ್ಮ ಗುಡಿ ಒಳಗೆ ಬಂದು ಆ ವಿಷ್ಣುನಿಗೆ ನೀವು ಬಗ್ಗಿಸಿ
ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡಿರಿ. ಅವನ ತಲೆ ಮ್ಯಾಲ ಅವನ ಶಿರದ ಮ್ಯಾಲ ಹಸ್ತ ಇಟ್ಟು ಅವನ ಶಿರದಂದು ಲಿಂಗ ಮ್ಯಾಲೆ ಎಬ್ಸಿರಿ. ನೀವು ಯಾರಿದ್ದೀರಿ ಹೇಳ್ರಿ ಅಂದಾಗ ಅವಾಗ ನಾವು ಯಾರು ಯಾಕಿರ್ಲಕ್ಕ ತೊಗೊಂಡು ನೀ ಏನು ಮಾಡಾವಿದ್ದಿ, ಸರಿ ನಾವೇನು ಹೋಗ್ತೇವೆ ಅಂದರು. ನಿಮಗೆ ಹಂಗೆ ಬಿಡಂಗಿಲ್ಲ, ನೀವು ಯಾರಿದ್ದೀರಿ ಅನ್ನೋದು ನನಗೆ ಗೊತ್ತಾಗಬೇಕಾಗ್ಯದ. ಭಾಳ ಭಾಳ ಡೇಂಜರ್ ಅದ ತಗದು. ಇಲ್ಲ ಮಾತಾಡೋದಲ್ಲ, ಮಂಗೆ ಆಡಿಸ್ದಂಗೆ ಮಾಡ್ಲಾಗತ್ತವ್ರು. ಈಚೆ ಕಡೆದ ಅಚ್ಚಿ ಕಡೆಗೆ, ಆಚೆ ಕಡೆದ ಇಚ್ಚಿ ಕಡೆಗೆ. ಬರೇ ನನಗೆ ಅವಕ್ಕೆ ನೋಡ್ರದಾಗೆ ಬಾಯಿ ಬಂದಾಗ ಬರೇ ಕಣ್ಣು ನೋಡಿದ್ರಾಗೆ ಗಾಬರಿ ಆಗ್ಯಾವ. ನಾನು ಹೆಂಗೆ ಮಾಡೋದದ, ಹೆಂಗೆ ಮಾಡೋದದ? ಬದುಕುದು ಅಷ್ಟು ಸುಲಭ ಅಲ್ಲ. ಯಾಕೆ ಎಲ್ಲಿ ಏನು ನಡೆದದ, ಏನು ಕೇಳಬೇಕು, ಏನು ಕೇಳಿದ್ರೆ ನಮಗೆ ಏನು ಆದಿತ್ತು ಅನ್ನೋದು ಪ್ರಜ್ಞೆನೇ ಇಲ್ಲ. ಯಾಕಿಲ್ಲ? ನಾ ಹೇಳಿಲ್ಲ ಮೊನ್ನೆ ಕಬೀರದಾಸರ ವಚನ ಹೇಳಿಲ್ಲ, ಕೊಯ್ ಜಾನೆ ಕೊಯ್ ಚಪಾಯೆ. ಯಾವ ತಿಳ್ದಾನ ಅವ ಉಳ್ದಾನ, ಯಾವ ತಿಳಿದಿಲ್ಲ ಅವ ಕಳದಾನ. ತಿಳಿದವ್ರಿಗೆ ಹೇಳಕ್ಕೆ ಬರ್ತದೆ, ಕರೆ ಕಳೆದವ್ರಿಗೆ ಹೇಳಕ್ಕೆ ಬರಂಗಿಲ್ಲ. ಅಗಳ ಹಿಡಿದು ನೋಡಕತ್ತೀನಿ ನಾನು, ಏನಾದರೂ ಕೂಡ ಸ್ವಲ್ಪರೇ ಸಮಾಧಾನ ವಹಿಸ್ತೀರೇನಂತ. ಈ ಕಡೆ ಆ ಕಡೆ ಟಣ್ಣ ಹತ್ತಾವ, ಆ ಕಡೆ ಈ ಕಡೆ ಟಣ್ಣ ಹತ್ತಾವ. ಬಹುತೇಕ ಮಂಗ್ಯಾನ ಕುಲದಾಗಿದ್ದಾಗ ಇಟ್ಟು ಹಾರಾಡ್ಲಿಕ್ಕಿಲ್ಲ, ಖರೆ ಇವು ಮನುಷ್ಯಾಗಿ ಹಾರಾಡಕತ್ತಾವ. ಎಂಥ ಜಾಗದ್ರಿ ಇದು, ಎಂಥ ಜಾಗದ, ಯಾವ ಜಾಗದಾಗ ಬಂದೀವಿ ಅನ್ನೋದು ಲಕ್ಷ್ಯ ವಹಿಸ್ರಿ. ಅದ್ರಾಗ ಇದು ಹೆಂಗೆ ಆಗ್ತದೆ ಹೇಳೇನ? ನಾ ಇವ್ರಿಗೆ ತಿರುಗಾಡವ್ರಿಗೆ ಬೇಡ ಅನ್ನಂಗಿಲ್ಲ. ಒಬ್ಬರು ಹಿಂಗೆ ಅಡ್ಡ ಇದು ಹಾದ್ರೆ ಸಾಕು, ನನ್ನ ಕಡೆಗೆ ತಬಲಾದವನ ಕಡೆಗೆ ಪೆಟ್ಟಿಗೆ ಅವನ ಕಡೆಗೆ ಬಿಡ್ತಾವ, ಹಿಂಗೆ ನೋಡ್ತಾವ. ಅಲ್ಲ, ದೇವ್ರು ಕೊಟ್ಟಾನ 3.5 ಮೊಳ ಶರೀರ. ಇದು ದಂಡ 80 ಕಿಲೋ ಓದದ, ಅದು 80 ಕಿಲೋ ಓದದ, ಇದು 60 ಕಿಲೋ ಓದದ. ಇಂಥವು ಕಣ್ಣಿಗೆ ಕಾಣಲಾಗ್ಯಾವ ನಿಮ್ಗೆ. ಒಂದು 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 ಸಣ್ಣ ಹುಡುಗ ಆಯ್ದು ಹೊಂಟ್ರೆ ಸಾಕು, ನಮ್ಮ ಕಡೆ ಬಿಡ್ತಾವ. ವಿಷಯ ಏನು ಹೇಳಕತ್ತಾರ ಖಬರಿ ಇರಂಗಿಲ್ಲ, ಹಿಂಗೆ ನೋಡ್ತಾವ. ಮಾಡೋದು ಹೆಂಗದ, ಮಾಡೋದು ಹೆಂಗದ, ಮಾಡೋದು ಹೆಂಗದ ತಿಳ್ಕೊರಿ. ಯಾವ ತಂದು ಕುರ್ಕುರಿ ತಂದು ಕೊಡ್ತಾರ ನೋಡಿ. ಮೊನ್ನೆ ನಿಮಗೊಂದು ಮಾತು ಹೇಳ್ತೀನಿ, ನಾ ಹೇಳೋದು ಅರ್ಥ ಮಾಡ್ಕೋರಿ. ಅದು TV 9ದಾಗ ಪೇಪರ್ದಾಗ ಅದು ನೋಡ್ತೀರಿ ನೀವು. ಆ ಕುರ್ಕುರಿ ಮಕ್ಕಳಿಗೆ ತಿನ್ನಿಸಿದ್ರೆ ಅದರ್ಲಿಂದ ಕ್ಯಾನ್ಸರ್ ಹೊಂಟವಂತ, ಇವ ಬ್ಲಡ್ ಕ್ಯಾನ್ಸರ್ ಅಂಥೇಳಿ ಬಂದಾವ ಈಗೆಲ್ಲ. ಅದು ನಿಮಗೆಲ್ಲ ಗೊತ್ತದ. ಆದ್ರೆ ಪೇಪರ್ದಾಗ ಟಿವಿಯಾಗ ನೋಡಿರ್ತೀರಿ, ಅದೇನು ಬಿಡು ಒಳಗೆ ಸುಳ್ಳು ಹೇಳಿರ್ತಾರ ಹಿಂಗೂ ತಿಳ್ಕೊತೀರಿ. ಮೊನ್ನೆ ನಮ್ಮ ಊರ ಪಕ್ಕದ ಹಳ್ಳಿ ಒಂದು 3 ವರ್ಷದ ಕೂಸು ಅದೇವು, 3 ವರ್ಷದ ಕೂಸು. ಅದಕ್ಕೆ ಕಾಯಂ ಕುರ್ಕುರಿ ತಿನ್ನಿಸ್ಕೋತ ಬಂದಾರ. 3 ವರ್ಷ ಇರಲಿ 4 ವರ್ಷ ಇರಲಿ ಇದ್ದಿರ್ಬೇಕು, ಕಾಯಂ ಕುರ್ಕುರಿ ತಿನ್ನಿಸ್ಕೋತ ಬಂದಾರ. ಆ ಹುಡುಗಗೆ ಬ್ಲಡ್ ಕ್ಯಾನ್ಸರ್ ಆಗ್ಯದ. ಬಹುತೇಕ ತಾಯಿ ತಂದೆ ಕೂಡಿ ಇದ್ದ ಆಸ್ತಿ ಮಾರಿ ಒಂಟೆ ಮಗ ಭಾಳ ದಿವ್ಸಿಗೆ ಒಂದು 13-14 ವರ್ಷಕ್ಕೆ ಮಗ ಆಗ್ಯದ. ಅದು ಒಂದೇ, ಅದು ಎಲ್ಲಿ ಬೇಡ್ಕೊಂಡು ಹಡ್ದಾರೋ. 13-14 ವರ್ಷಿಗೆ ಅದೊಂದು ಮಗ ಹುಟ್ಟ್ಯದ. ಅದು ಆದ ಬಳಿಕ ಹೊಳ್ಳಿ 4 ವರ್ಷ ಆಗ್ಯದ ಆ ಕೂಸ, ಮತ್ತೇನೂ ಆಗೇ ಇಲ್ಲ. ಆ ಕೂಸ ಇದು ಒಂದರೆ ಇದನ್ನೇ ನಮ್ಮ ಮನೆ ದೀಪ ಹತ್ತದ ಅಂತೇಳಿ ತಿಳ್ಕೊಂಡು ಅವ್ರ ಹೊಲ ಮನೆ ಮಾರಿ 70 ಲಕ್ಷ ಹಾಕಿ ಮತ್ತೊಬ್ಬರ ಬಳಿ ಅವ್ರ ತಂದೆ ಭಿಕ್ಷೆ ಬೇಡಿ ಆ ಮಗನ ಕೂಸಿನ ದವಾಖಾನೆ ಹಾಕಿದ್ರು. ಆ ಕೂಸು ಮೊನ್ನೆ ಉಳಿಲಿಲ್ಲ. ಎಟ್ರಿ 70 ಲಕ್ಷ ತನ್ನ ಹೊಲ ಮನೆ ಎಲ್ಲ ಮಾರ್ಯಾನ. ಮಾರಿ ಆ ತನ್ನ ಮಗನ ಸಲುವಾಗಿ ದವಾಖಾನೆ ಮುಂದೆ ನಿಂತು ಭಿಕ್ಷೆ ಬೇಡನೆ ಬೆಂಗಳೂರಾಗ. ಆದರೂ ಕೂಸು ಉಳಿಲಿಲ್ಲ. ಮತ್ತು ನೀವೇನು ತಿನ್ನಿಸ್ತಿರೋ ಬಿಡ್ತಿರೋ? ತಿನ್ನಿಸ್ಬೇಡ್ರಿ ಅವ್ವ. ಯಾಕಂದ್ರೆ ಆ ಕುರ್ಕುರಿ ಯಾಕೆ ಸ್ವಾದ ಹತ್ತದ ಅಂತ ಕೇಳಿದ್ರೆ, ಆ ಕುರ್ಕುರಿನೇ ಯಾಕೆ ಮಕ್ಕಳು ಒಂದು ಸಲ ತಿಂದು ಅಂದ್ರೆ ಮತ್ತು ಅದೇ ಯಾಕೆ ಬೇಡ್ತಾವಂದ್ರೆ ಅದ್ರೊಳಗೆ ಕೆಮಿಕಲ್ ಮಿಕ್ಸ್ ಇರ್ತದೆ, ಅದ್ರೊಳಗೆ ಕೆಮಿಕಲ್ ಮಿಕ್ಸ್ ಇರ್ತದೆ. ಹೀಗಾಗಿ ಅದು ಏನು ಮಾಡ್ತದ, ಪಟ್ನೆ ಸ್ವಾದ ಹತ್ತದ. ಅದು ಸ್ವಾದ ಹತ್ತಾರ ಏನು ಮಾಡ್ತಾವ ಹುಡುಗರು ಚಂತನ ಅದನ್ನೇ ಕೇಳ್ತಾವ. ಅದನ್ನೇ ಕೇಳೋಣ ಏನು ಮಾಡಿಬಿಡ್ತೇವೆ, ಕೂಸು ಹಳ್ತದ, ಇಲ್ಲ ಅಂದ್ರೆ ಅದನ್ನೇ ಕುಡಿಸು ಅಂತೇಳಿ ಅದನ್ನೇ ಕುಡಿಸೋದು ಕೂತು ಬಿಡ್ತೇವೆ. ಕೂತು ಕೂಡ್ಲೇನೆ ಮುಂದೆ ಇಂಥ ಕೂತು ಬಂದು ಬಿಡ್ತೈತಿ. ಹೌದಿಲ್ಲ? ವಿಚಾರ ಮಾಡ್ರಿ. ಮಕ್ಕಳು ಹಡಿಯೋದು ಮುಖ್ಯ ಅಲ್ಲ. ಹಾಲು ಕುಡಿಸ್ರಿ, ಸಜ್ಕ ಉಣಿಸ್ರಿ, ಬೇಕಂದ್ರೆ ಬಿಸ್ಕಿಟ್ ತಿನ್ನಿಸ್ರಿ, ಖಜೂರಿ ತಿನ್ನಿಸ್ರಿ, ಗೋಡಂಬಿ ತಿನ್ನಿಸ್ರಿ, ಮನುಕ್ ತಿನ್ನಿಸ್ರಿ. ನೀವೆಲ್ಲ ತಿನ್ನಿಸ್ತೀರಿ, ಕರೆ ಅವು ತಿನ್ನವಿಲ್ಲ.
ಅದಾವತ್ತೀರೇನು? ಹಾಂ ಮಮ್ಮಿ ವಡಾಪಾವ್ ಮಾಡಲ್ಲ. ಸಂಜೆ ಮನೆಗೆ ಬಂದ ಕೂಡಲೇ ಮಕ್ಕಳು ಮಮ್ಮಿ ಬಜ್ಜಿ ಮಾಡಲ್ಲ. ಈಗ ಅವು ಅತ್ತಾಳ ಮಗ ಇಟ್ಟಂದ್ರೆ ಸಾಕು, ನನ್ನ ಮಗ ಬಜ್ಜಿ ಬೇಡದಿ ಇವತ್ತು, ವಡಾಪಾವ್ ಬೇಡದಿ ಇವತ್ತು ಮಾಡಿದ್ರೆ ಅಲ್ಲ. ಎಣ್ಣೆ ದಿವಸ ಅದನ್ನು ತಿನ್ನಿಸಿದ್ರೆ ಏನಾಗ್ತದೆ ನಮ್ಮ ಮಕ್ಕಳ ಆರೋಗ್ಯಕ್ಕೆ. ನಮಗೆ ದಿನ ಹೇಳ್ತಾರೆ ಹೋಳಿಗೆ ಮಾಡೋಣೇನ್ರಿ, ಬಜ್ಜಿ ಮಾಡೋಣೇನ್ರಿ, ಹೀಗೆಲ್ಲ ಹೇಳ್ತಿರ್ತಾರೆ. ನಾವು ಒಂದೇ ಮಾತು ಹೇಳಿ ನಮ್ಮ ಭಕ್ತರಿಗೆಲ್ಲ